ಅದೇ ಲವ್ ಸ್ಟೋರಿದೇ ಇಷ್ಟ ಆಗಿದ್ದು. ಲವ್ ಸ್ಟೋರಿ ಅಂದ್ರೆ ಹಳ್ಳಿಲಿ ಈ ತರದ ಲವ್ ಹೌದು ಸ್ಟೋರಿ ಹೌದು ಇರುತ್ತಪ್ಪ, ಇರುತ್ತೆ ಇರುತ್ತೆ. ಜಾತಕದ ಬಗ್ಗೆ ಏನ್ ಹೇಳ್ತೀರಾ? ಜಾತಕದ ಬಗ್ಗೆ ಚೆನ್ನಾಗೇ ಇದೆ. ಸಿಂಪಲ್ ಆಗಿ ಚೆನ್ನಾಗಿ ತೆಗ್ದಿದ್ದಾರೆ, ಯಾವುದು ಇದಿಲ್ದಿರ ಗುಡ್ ಮೂವಿ, ಚೆನ್ನಾಗಿದೆ. ಟೋಟಲಿ ಮೂವಿ ಇಷ್ಟ ಆಯ್ತು. ಕಾಮಿಡಿ ಚೆನ್ನಾಗಿದೆ, ಸಿಂಪ್ಲಿಸಿಟಿ ಚೆನ್ನಾಗಿದೆ, ಓಕೆ ಓಕೆ, ಆಮೇಲೆ ಜಾಸ್ತಿ ಖರ್ಚಿಲ್ದಿರ ಅಬ್ಬರ ಇಲ್ದಿರ ಚೆನ್ನಾಗಿ ತೆಗ್ದಿದ್ದಾರೆ. ಥ್ಯಾಂಕ್ ಯು. ಇದೆ. ಕಾಮಿಡಿ ಸೀನ್ಸ್ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಆರಾಮಾಗಿ ಚೆನ್ನಾಗಿದೆ, ನೋಡ್ಬೋದು ಫ್ಯಾಮಿಲಿ ಬಟ್ ನೋಡ್ಬೋದು. ಮೂವಿ ಚೆನ್ನಾಗಿದೆ, ಸೂಪರ್ ಆಗಿದೆ ಬ್ರೋ, ನಮ್ಗೆ ಇಷ್ಟ ಆಯಿತು. ಫ್ಯಾಮಿಲಿ ಅವ್ರು ಬಂದ್ಬಿಟ್ಟು ಎಲ್ಲ ನೋಡಿ ಮೂವಿ ಹಾರಾಡ್ಸ್ಕೊಂಡು ಹೋಗ್ತಿದ್ವಿ. ಭಾರಿ ಇಷ್ಟ ಆಯ್ತು ಮೂವಿ ಮಾತ್ರ. ಅಂದ್ರೆ ಲಾಸ್ಟ್ ಸೀನ್ ಮಾತ್ರ ಚೆನ್ನಾಗಿದೆ, ಅದೊಂದು ಇಷ್ಟ ಆಯ್ತು ನಮಗೆ. ಓಕೆ, ಜೀವಮಾನದಲ್ಲಿ ಆ ಥರನೂ ಟೀ ಕುಡಿಬೋದಾ? ಸ್ಪೆಷಾಲಿಟಿ ನಾವು ತಗೊಳ್ಳಲ್ಲ, ನಾವು ಜಸ್ಟ್ ಓನ್ಲಿ ಕಾಫಿ ತಗೋತೀವಿ. ಇನ್ನೊಂದ್ಸಲ ಸಿನಿಮಾ ನೋಡಿದ್ಮೇಲೆ ಕಾಫಿನೇ ತಗೋಬೇಕು ನೀವು. ಹೌದು ಹೌದು, ನಿಜಾನೇ ಅದು. ಓವರ್ ಅಲ್ಲ ಸರ್, ಈಗ ಎಲ್ಲಾ ಸಿನಿಮಾಗಳಲ್ಲಿ ಅವ್ರು ಕಾಮಿಡಿ ಮಾಡ್ಕೊ ಬಂದಿದ್ದಾರೆ, ಬಟ್ ಇದರಲ್ಲಿ ಒನ್ ಆಫ್ ದಿ ಲೀಡ್ ಆಗಿ ಮಾಡಿರೋದ್ರಿಂದ ನಿಮ್ಗೆ ಏನ್ ಅನಿಸ್ತಾ ಇದೆ? ಇಲ್ಲ, ಆಲ್ಮೋಸ್ಟ್ ಎಲ್ಲ ಅವ್ರು ನೋಡಿ ಫ್ರೆಂಚ್ ಬಿರಿಯಾನಿ ಇರ್ಬೋದು, ಇದು ಅದು ಸಮ್ ಡಿಫ್ರೆನ್ಸ್ ಇದೆ ಇದರಲ್ಲೂ, ಚೆನ್ನಾಗಿದೆ. ಹಳ್ಳಿ ಸೊಗಡು ಅಂತ ಹೇಳ್ಬೋದು. ಹಳ್ಳಿ ಕಡೆ ಏನ್ ಕಂಟೆಂಟ್ ಇದೆ ಹೋಗ್ಬೇಡಿ, ನೋಡಕ್ಕೆ ಚಿಕ್ಕ ಬಜೆಟ್ ಆದ್ರೂ ಫಿಲಂ ಚೆನ್ನಾಗಿ ಒಳ್ಳೆ ಕಂಟೆಂಟ್ ಆಗಿ ಮಾಡಿದ್ದಾರೆ. ಸೂಪರ್ ಇದೆ. ನಮ್ ಚಿಲ್ಲರ್ ಅವರಂತೂ ಸ್ಪೆಷಾಲಿಟಿ ಅಂದ್ರೆ ಟೀನೇ ಕುಡಿಬಾರ್ದು, ನೆಕ್ಸ್ಟ್ ಆ ಲೆವೆಲ್ ಇದು ಮಾಡ್ಬಿಟ್ಟಿದ್ದಾರೆ. ಫ್ಯಾಮಿಲಿ ಸಮೇತ ಬಂದ್ಬಿಟ್ಟು ಮೂವಿನ ನೋಡಿ, ನೀವು ಬಂದ್ರೆ ನಿಮಗೆ ಪಕ್ಕಾ ಎಂಟರ್ಟೈನ್ಮೆಂಟ್ ಇದೆ, ಎಲ್ಲೂ ಕೂಡ ಬೋರ್ ಹೊಡ್ಸಲ್ಲ. ಸೊ ಪ್ರತಿಯೊಬ್ರು ತುಂಬಾ ಆಕ್ಟಿಂಗ್ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಮಾಂತೇಶ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ತುಂಬಾ ಎಕ್ಸ್ಟ್ರಾರ್ಡಿನರಿ ಆಕ್ಟಿಂಗ್ ನ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಾರ್ಟ್ಲಿ ಟಚ್ ಆಗಿದೆ ನಿಜವಾಗ್ಲೂ ಸರ್. ಅಲ್ಲ, ಹಾರ್ಟ್ಲಿ ಟಚ್ ಆಗಿದೆ ಯಾವ ಲಾಸ್ಟ್ ಅಲ್ಲಿ ಆ ಫೋಟೋ ತಗೋತಾರಲ್ಲ ಸರ್, ಆ ತಂದೆ ಮಗಂದು ಆ ಎಮೋಷನ್ ಇದೆಯಲ್ಲ ಸರ್, ತುಂಬಾ ಹಾರ್ಟ್ಲಿ ಟಚ್ ಆಗಂತದಾಯ್ತು. ನಿಜವಾಗ್ಲೂ ಅವರು ಆ ಆಕ್ಟಿಂಗ್ ನ ಸುಮ್ಮನೆ ನ್ಯಾಚುರಲ್ ಆಗಿ ರಿಯಲ್ ಆಗಿ ನಡೀತಾ ಇದೆ ಅನ್ನೋ ತರ ಇತ್ತು ಸರ್. ಅದನ್ನ ಬಿಟ್ಟರೆ ಮಿಡ್ಲ್ ಅಲ್ಲಿ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಸೀನ್ಗಳ ಇದಾವೆ. ಸೊ ಎಲ್ಲ ತುಂಬಾ ಹಾರ್ಟಿ ಟಚ್ ಆಗಂತವೆ. ಸೊ ನಾವು ನಗ್ಬೇಕಂತಲ್ಲ, ನಗು ತಾನಾಗೆ ಬರುತ್ತೆ ಸರ್. ಸೊ ಥಿಯೇಟರ್ ಅಲ್ಲಿ ತಾವು ನೋಡಿದಿರಿ, ಸೊ ತಾನಾಗಿ ನಗು ಬರುತ್ತೆ, ಅಷ್ಟು ತುಂಬಾ ಒಳ್ಳೆ ಮೂವಿ. ಯಾವ ರೀತಿ ಇಷ್ಟ ಆಯ್ತು ಸರ್? ಎಲ್ಲಾ ಪಾತ್ರ ಅವಾಗ ಆಚೆ ನೋಡೋ ಅದು ಇದನ್ನೇ ಬೇರೆ ಇತ್ತು. ಸೊ ಈ ಮೂವಿಯಲ್ಲಿ ಸರ್ ಆ ಪಾತ್ರ ಒಂದು ನೆಕ್ಸ್ಟ್ ಲೆವೆಲ್ಗೆ ಆಕ್ಟಿಂಗ್ ಇದೆ ಸರ್. ಅವರು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ಥಿಯೇಟರ್ ಬಂದ್ಬಿಟ್ಟು ನೋಡಿ, ದಯವಿಟ್ಟು ಮೂವಿನ ಗೆಲ್ಸ್ಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಸಿನಿಮಾಗಳನ್ನ ಬೆಳೆಸ್ತಾ ಇರ್ತೀವಿ, ನಮ್ಮ ಭಾಷೆಯ ಸಿನಿಮಾನ, ನಮ್ಮ ಮಣ್ಣಿನ ಸೊಗಡಿನ ಸಿನಿಮಾನ ನಾವ್ ಯಾಕೆ ಬೆಳೆಸಬಾರ್ದು ಸರ್? ಅಷ್ಟೊಂದು ರಿಯಲಿಸ್ಟಿಕ್ ಆಗಿ ಹಳ್ಳಿ ವಾತಾವರಣ ಯಾವ ತರ ಇರುತ್ತೆ, ಹಳ್ಳಿಯಲ್ಲಿ ಏನೇನ್ ಇನ್ಸಿಡೆಂಟ್ ಆಗುತ್ತೆ ಸರ್. ಇದು ಹೀರೋಯಿನ್ ಬಂದಿರೋ ಏನ್ ಒಂದು ಕಳಂಕ ಇತ್ತು ಸರ್, ಇದು ತುಂಬಾ ಪ್ರತಿಯೊಬ್ಬರ ಜೀವನದಲ್ಲಿ ನಡೀತಾ ಇರುತ್ತೆ ಸರ್. ಸೊ ಆ ತರ ಒಂದು ಮೂಢನಂಬಿಕೆನ ಹೋಗ್ಲಾರ್ಸಕ್ಕೆ ಕ್ಲಿಯಾರಿಟಿಗೆ ಈ ಮೂವಿ ನೋಡಲೇಬೇಕು. ಮೋಸ ಇಲ್ಲ ಅಂತ ಹೇಳ್ತಿದ್ರೆ ಖಂಡಿತ ಸರ್, ಯಾವ್ದೇ ಕಾರಣಕ್ಕೂ ಮೋಸ ಇಲ್ಲ ಸರ್. ಅವ್ರು ಬಂದವರಿಗೆ ಮಾತ್ರ ತುಂಬಾ ಖುಷಿಯಾಗಿ ಆಚೆ ಹೋಗ್ತಾರೆ. ತುಂಬಾನೇ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಎಲ್ಲ ಹೊಸಬ್ರೆಲ್ಲ ಸೇರ್ಕೊಂಡು ಮಾಡಿರಂತಹ ಒಂದು ಮೂವಿ. ಸೊ ಇಲ್ಲಿ ಎಲ್ರು ಹೊಸಬ್ರು ಅಂತ ಅನ್ನಿಸ್ತಾ ಇಲ್ಲ, ಎಲ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹೊಸಬ್ರು ಅಂತ ಎಲ್ಲೂ ಅನ್ನಿಸ್ತಾ ಇಲ್ಲ. ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಕೋ ಆರ್ಟಿಸ್ಟ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಅವರ ಪಾತ್ರಕ್ಕೆ ಅವರು ಜೀವನ ತುಂಬಿದ್ದಾರೆ. ಮತ್ತೆ ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಕತೆ ಅಂತೂ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಬಂದು ಕುತ್ಕೊಂಡು ನೋಡೋ ಅಂತ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಜೊತೆ ಕುತ್ಕೊಂಡು ಮೂವಿ ನೋಡಿ ಅಂತ ಕೇಳಕ್ಕೆ ಇಷ್ಟ. ಟಿಕೆಟ್ಗೆ ಯಾವುದೇ ಕಾರಣಕ್ಕೂ ಮೋಸ ಇಲ್ವಾ? ಇಲ್ಲ, ಖಂಡಿತವಾಗಿ ಸಿನಿಮಾ ನೋಡ್ಬೋದು. ಖಂಡಿತವಾಗಿ ಮೂವಿ ಅಂತೂ ತುಂಬಾ ಚೆನ್ನಾಗಿದೆ. ತುಂಬಾ ಕಾಮಿಡಿ ಇದೆ. ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ನಗ್ತಾನೆ ಇರ್ತೀವಿ. ಚೆನ್ನಾಗಿದೆ ಮೂವಿ. ಮಾಂತೇಶ್ ಅವ್ರನ್ನ ನೀವು ಬೇರೆ ಕಡೆ ಸಿನಿಮಾಗಳಲ್ಲೆಲ್ಲ ನೋಡಿದೀರಾ, ಆದ್ರೆ ಈ ಸಿನಿಮಾದಲ್ಲಿ ನಿಮ್ಗೆ ಯಾವ ರೀತಿ ಇಷ್ಟ ಆಯ್ತಾರೆ ಅವರು? ಅವ್ರ ಕಾಮಿಡಿ ತುಂಬಾ ಇಷ್ಟ ಆಯ್ತು. ಕಾಮಿಡಿ ಇದೆ ಅವ್ರದ್ದು, ಮತ್ತೆ ಅವ್ರದ್ದು ಸೆಂಟಿಮೆಂಟ್ ಇಷ್ಟ ಆಯ್ತು.